ಕೆಲಸ ಇರ್ಲಿಲ್ಲ, ಅದಕ್ಕೆ ಕೀಳಕ್ ಬಂದಿದೀವಿ. ಮಗ ಇದ್ರದ್ದು ಹಿಸ್ಟ್ರಿ ಹೇಳು ನೋಡು. ಇವಾಗ ಈ ತರ ಮನೆಗಳು ಇವಾಗ ನಾವು ಫೈನಲಿ ಕೆಲಸ ಇರ್ಲಿಲ್ಲ, ಅದಕ್ಕೆ ಕೀಳಕ್ ಬಂದಿದೀವಿ. ಏನು ಅಂತಂದ್ರೆ ಇದು ಏನಿದು ಏನ್ ಕೀಳಕ್ ಬಂದಿದ್ದು ತ್ಯಾಗು ನೀನು? ಮಾವಿನಕಾಯಿ ಕೀಳಕ? ಹೌದಾ, ಸರಿ ಸರಿ ಆಯ್ತು. ಏನ ಕೀಳ್ತಾ ಇದ್ಯಾ? ಏನ್ ಕೀಳ್ತಾ ಇದ್ಯಾ? ಹಣ್ಣಿಲ್ವಾ? ಈ ಮರ ಏನು ಹಣ್ಣಿದು? ಏನ್ ಹಣ್ಣಿದು? ಬೈಗನ್ಪಲ್ಲಿ. ಆಗುತ್ತೆ. ಇಷ್ಟೊಂದು ಕಿತ್ತಿದಿರಲ್ಲಪ್ಪ, ಬಾ ಚೀಲ ತುಂಬಿಸಿದಿರಲ್ಲ ಹೋಗ್ರು. ವಾವ್. ಫುಲ್ಲು ರಾಜು, ಈ ಕಡೆ ಫುಲ್ಲು ಇವೇನ ಜಾಸ್ತಿ? ಇವೆಲ್ಲ ಇವೆ ಈ ಕಡೆ. ಏನು ಹಣ್ಣು ಅಂತಾರೆ ಇದನ್ನ? ಬೈಗನ್ಪಲ್ಲಿ. ತೋತಾಪುರಿ ಇಲ್ವಾ ಇಲ್ಲಿ? ತೋತಾಪುರಿ ನೆಕ್ಸ್ಟ್ ಇಯರ್ ಬರ್ತದೆ. ಅಂದ್ರೆ ಇದೇ ಮರಕ್ಕೆ ನೆಕ್ಸ್ಟ್ ಇಯರ್ ಅಲ್ಲಿ ತೋತಾಪುರಿ ಬರುತ್ತಾ? ತೋತಾಪುರಿ ಬರುತ್ತೆ. ಈ ತರ ಡಿಸೈನ್ ಮರನ ಇದು? ಅಷ್ಟೇ. ನಾವು ಇವತ್ತು ಬಂದಿದ್ವಿ ಏನೋ ಕೆಲ್ಸದ ಮೇಲೆ. ಅಲ್ಲಿ ನಮ್ಮ ತ್ಯಾಗ್ನವರು ರಿಲೇಷನ್ ಕಡೆಯಿಂದ ಇವಾಗ ನಾವು ಕಿತ್ಕೊಂಡು ಹೋಗ್ತಾ ಇದೀವಿ ಹಣ್ಣುಗಳಲ್ಲ, ಸಾರಿ, ಕಾಯಿಗಳು. ನೋಡಿ ಎಷ್ಟು ತುಂಬಿಸಿದೀವಿ. ಬ್ರೋ, ಎಲ್ಲಿಗೆ ಬ್ರೋ ಇಷ್ಟೊಂದು ಎತ್ಕೊಂಡು ಹೋಗ್ತಾ ಇದೀಯಾ? ಏನಿದು? ಭಾರಿ ಕಷ್ಟ ಬೀಳ್ತೀಯ ಬಿಡಪ್ಪ ನೀನು. ಈ ವೆಯ್ಟ್ ನ ಇಷ್ಟು ಎಲ್ಲಿ ಗಂಟೆ ತಗೊಂಡೋಗ್ಬೇಕು? 1 ಕಿಲೋಮೀಟ್ರಾ? 2 ಕಿಲೋಮೀಟರ್ ಕಷ್ಟ ಆಯ್ತಲ್ಲಪ್ಪ. ಮಗ ನೀನ್ ಎತ್ತಲೇನು? ನನ್ನ ಕೈಲಿ ಅವೆಲ್ಲ ಆಗಲ್ಲ. ತಿಂತೀಯಾ? ವೆರಿ ಗುಡ್. ನೋಡಿ ಎಷ್ಟು ಮನುಷ್ಯ ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ. ಅಂದ್ರೆ ಟೋಟಲ್ 2 ಮೂಟೆ ಇರೋದು. ನೀವೇ ಅರ್ಥ ಮಾಡ್ಕೊಳ್ಳಿ ಇದ್ರಲ್ಲಿ ಎಲ್ಲಿದೆ 2 ಮೂಟೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಗ ನಿನ್ ಗೊತ್ತಾಗ್ತಾ ಇದೆ ಇದ್ರಲ್ಲಿ 2 ಮೂಟೆ ಇದೆ. ಬಾ ಇಲ್ಲಿ ಬೇಗ ನೋಡು. ಇಲ್ಲಿ ನೋಡು, 2 ಮೂಟೆ. ಒಂದು ತಾಗನು ಇನ್ನೊಂದು ಮೂಟೆ. ನೋಡಿ ಇವಾಗ ತಗೊಂಡು ಹೋಗ್ಬೇಕು ಕಾರ್ ಗಂಟ. ಅಂದರೆ ಎಲ್ಲರೂ ಆಫ್ ಎತ್ಕೋಬೇಕು. ಒಬ್ಬನ ಕೈಯಲ್ಲೇ ಆಗಲ್ಲ, ಕಷ್ಟ ಇದೆ. ಅದ್ರಗೋಸ್ಕರ ಸ್ವಲ್ಪ ಹೊತ್ತು ರಾಜು ತಗೊಬರ್ತಾ ಇದ್ದಾನೆ. ಯಾಕಂದರೆ ಈ ಥರ ಕಷ್ಟಪಟ್ರೆ ಈ ಥರ ಕಷ್ಟಪಟ್ರೆ ಅವನು ಅದರಲ್ಲಿ ಇರೋ ಕಾಯಿಗಳು ತಿನ್ನೋಕ್ಕಾಗೋದು, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನನ್ನ ಕೈಗೂ ಕೊಡ್ತಾರೆ ಅವರು. ಆಗುತ್ತೆ, ಅವ್ನು ಹೇಳ್ತಿರೋದು ಆಗಲ್ಲ ಅಂದ್ಬಿಟ್ಟು. ಮಾಡಿದ್ರೆ ಎಲ್ಲ ಆಗುತ್ತೆ, ಆಗಲ್ಲ ಅನ್ನೋದಿಲ್ಲ. ಟ್ರೈ ಮಾಡಬೇಕು ಅಷ್ಟೇ. ಮಾಡೋಣ. ನಡಿಯಪ್ಪ. ಏನು ಹೇಳಲ್ಲ ನನಗೆ? ಹೇಳ್ತೀನಿ. ಅದೇ ಅವನೇನೋ ಹೇಳ್ಬೇಕಲ್ಲ ರಾಜು, ಏನೋ ಹೇಳ್ತಲ್ಲ. ಅವಾಗಲ ನಾನು ಎತ್ಕೊಬಂದೆ, ಮತ್ತೆ ಅದಕ್ಕೆ ಮುಂಚೆ ತ್ಯಾಗರಾಜನ್ ಎತ್ಕೊಬಂದ. ಇವಾಗ ಬೀರ್ ಸಿಂಗ್ ಎತ್ಕೊಬರ್ತಾ ಇದ್ದಾನೆ. ಹೇಳ್ತೀನಿ ನೋಡು, ಸುಮ್ಮನೆ ಹೇಳ್ತಾರೆ. ಅದು ಎತ್ತದ ಮೇಲೆನೆ ಅದ್ರ ಅನುಭವ ಗೊತ್ತಾಗೋದು ಮಗ. ಈಗ ಅರಿತೈತಲ್ಲ, ಬರ್ತಾ ಇದೆ ನೋಡು. ಸೂಪರ್ ಮಗ, ಏನಂತೀಯ? ಸೂಪರ್. ನೋಡಿ ಫ್ರೆಂಡ್ಸ್, ಬೀರ್ ಸಿಂಗ್ ಭೀಮಾ ನೋಡಿ ಹೆಂಗ್ ಬರ್ತಾ ಇದ್ದಾನ. ಸೂಪರ್ ಆಗಿ ಭೀಮಾ. ಇದು ಇವತ್ತು ಎಲ್ಲ ಕಿತ್ತಿದ್ದು ಕಟ್ಟಿದ್ದು ಎಲ್ಲ ಮುಗ್ದೋಯ್ತು. ಕೀಳಿದ್ದು ಅಂದ್ರೆ ಇದು ಊರು ಯಾವ್ದು ನಾವು ಬಂದಿದ್ದು? ಇದು ಆಂಧ್ರ ಪ್ರದೇಶದ ಕುಪ್ಪಂ ಜಿಲ್ಲೆಯಲ್ಲಿರುವ ಪೆದ್ದೂರು ಅನ್ನೋ ಗ್ರಾಮನಾ? ಓಕೆ, ಅದು ಗೊತ್ತಿರಲಿಲ್ಲ ಮಗ. ಓಕೆನಾ, ಸರಿ. ಬಂದಿದ್ದೀನಿ ಫ್ರೆಂಡ್ಸ್. ಇಷ್ಟೊತ್ತು 3 ಜನ ಹೋಗಿ ಕಿತ್ತಿದ್ದು ಕೀಳಿದ್ದು ಕಟ್ಟಿದ್ದು ಎಲ್ಲ ಮುಗ್ದೋಯ್ತು. ಅದರಲ್ಲಿ ಅರ್ಧ ಕಷ್ಟಪಟ್ಟಿದ್ದು ಬೀರ್ ಸಿಂಗು, ಅರ್ಧ ಕಷ್ಟಪಟ್ಟಿದ್ದು ತ್ಯಾಗರಾಜು, ಇನ್ನು ಅರ್ಧ ಕಷ್ಟಪಟ್ಟಿದ್ದು ನಾನು. ಏನಂತ ಮಗ? ಕರೆಕ್ಟ್ ಮಗಲೇ, ಸುಳ್ಳು ಯಾಕೆ ಹೇಳೋಣ. ಹೌದೌದು, ಮುಗೀತು ಫ್ರೆಂಡ್ಸ್. ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಬ್ಯಾಡ್ ಕಮೆಂಟ್ಸ್ಗೆ ತಲೆ ಕಟ್ಸ್ಕೊಬಾರ್ದು ಮಗ. ಇಲ್ಲ ಮಾಡಿ ಅಂತ ಹೇಳು. ಇಲ್ಲ ತಲೆ ಕಟ್ಸ್ಕೊಬಾರ್ದು ಅಷ್ಟೇ. ಹೌದಾ? ಹಂಗೆ ಅಷ್ಟೇ ಬಿಡಿ. ಅಷ್ಟೇ. ಇವಾಗ ತಂದಿದ್ದೀವಿ ಮಾವಿನಕಾಯಿ. ಅಲ್ಲಿ ಗೋಣಿ ಚೀಲದಲ್ಲಿ ಐತೆ. ಇವಾಗ ಗಾಡಿಯಲ್ಲಿ ಇಕ್ಬೇಕು. ಇಂದ ಮಗ ಹಿಡ್ಕೊ, ತಗೊಬರ್ತೀನಿ. ಕಟ್ಟಿದ್ದೀನಪ್ಪ. ಇವಾಗ ಗಾಡಿಯಲ್ಲಿ ಇಕ್ತಾ ಇದ್ದೀವಿ ನಮ್ಮ ಮಾವಿನ ಕಾಯಿ. ಇವಾಗ ಸೀದಾ ಹೊಡಿತಾ ಇರೋದೆ ಬೆಂಗಳೂರು ಕಡೆ ಮನೆ. ಮಗ ಇದ್ರದ್ದು ಹಿಸ್ಟ್ರಿ ಹೇಳು ನೋಡು. ಇವಾಗ ಈ ತರ ಮನೆಗಳು ಮುಂಚೆ ಇದು ಮಣ್ಣಲ್ಲಿ ಕಟ್ಟಿರೋದು, ಮಣ್ಣು ಕಲ್ಲು ಸೇರಿಸಿ ಇದಾ? ಸುಮಾರು 100 ವರ್ಷಗಳ ಹಿಂದೆ. 100 ವರ್ಷದ ಮನೆ ಇದು. 100 ವರ್ಷದ ಮನೆ ಮುಂಚೆ ಈ ತರ ಕಟ್ತಿದ್ರಾ? ಈ ತರ ಈ ಕಲ್ಲುಗಳು ಇಕ್ಕಿ ಮಣ್ಣೆಲ್ಲ ಇಕ್ತಿದ್ರು. ಇರ್ಲಿಲ್ಲ. ಈ ತರ ಬರೋದು ಎಲ್ಲ ಫುಲ್ ಮಣ್ಣೆ.
ಇವಾಗೆಲ್ಲ ಈ ಥರ ಸಿಮೆಂಟ್ಸ್ತಲ್ಲ. ಸಿಮೆಂಟ್ ಏನಿದ್ರು ಮಣ್ಣಿನ ಮಗನ ಮಗ. ಅದೇ ತಣ್ಣಗಿರುತ್ತಲ್ವಾ ಅದು. ಇದು ಭಯಂಕರ ಸ್ಟ್ರಾಂಗ್ ರಾಜು.